ಹಾಯ್ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ವಿದ್ಯಾರ್ಥಿಗಳ ಎರಡನೇ ಫೈನಲ್ ಎಕ್ಸಾಮ್ ಕಂಪ್ಲೀಟ್ ಆಗಿ ಬಂದಿದೆ ಮತ್ತು ಇದರ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಮೇ 25 ಇಲ್ಲಾಂದರೆ 20ಕ್ಕೆ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ. ಆಯಿತಾ, ನಿಮಗೆ 15 ದಿವಸ ಕಾಲಾವಕಾಶ ಬೇಕು ರಿಸಲ್ಟ್ ಕೊಡಬೇಕಂದ್ರೆ. ಪೇಪರ್ಗಳು ನಿಮ್ಮದು ಚೆಕ್ ಆಗಿ ನಿಮಗೆ 15 ದಿವಸ ಒಳಗಡೆ ರಿಸಲ್ಟ್ ಕೊಡ್ತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಯಾರೆಲ್ಲ NC ಅಂತ ತೆಗೆದುಕೊಂಡಿದ್ದಾರಲ್ಲ ಅವರಿಗೆ ಇನ್ನೊಮ್ಮೆ ವಾರ್ಷಿಕ ಪರೀಕ್ಷೆ ಅವಕಾಶ ಇರುತ್ತೆ. 3ನೇ ವಾರ್ಷಿಕ ಪರೀಕ್ಷೆ ಅಂದರೆ ಇವಾಗ 2ನೇ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ NC ಅಂತ ತೆಗೆದುಕೊಂಡಿದ್ದಾರಲ್ಲ ಅಂಥ ವಿದ್ಯಾರ್ಥಿಗಳು ಕೂಡ 3ನೇ ವಾರ್ಷಿಕ ಪರೀಕ್ಷೆ ಬರೀಬಹುದು. ಮತ್ತು ಯಾರೆಲ್ಲ ಇಂಪ್ರೂವ್ಮೆಂಟ್ ಅಂದರೆ ಇವಾಗ ನನಗೆ 1ನೇ ವಾರ್ಷಿಕ ಪರೀಕ್ಷೆ ಮತ್ತು 2ನೇ ವಾರ್ಷಿಕ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ಗಳು ಬಂದಿದೆ, ನಾನು ಇನ್ನೊಮ್ಮೆ ವಾರ್ಷಿಕ ಪರೀಕ್ಷೆ ಬರೀಬಹುದಾ ಅಂತ ಪ್ರಶ್ನೆ ಕೇಳ್ತಿರ್ಬೋದು. ಇವಾಗ 3ನೇ ವಾರ್ಷಿಕ ಪರೀಕ್ಷೆಗೆ ಎಲಿಜಿಬಿಲಿಟಿ ಇರುತ್ತೆ, 3ನೇ ವಾರ್ಷಿಕ ಪರೀಕ್ಷೆ ಕಟ್ಟಿ ಬರೀಬಹುದು. ಆಯಿತಾ, ಕಾಲೇಜಿನಲ್ಲಿ ಹೋಗಿ ಎಕ್ಸಾಮ್ ಫೀಸ್ ಕಟ್ಟಿ ಬರೀಬೇಕಾಗುತ್ತೆ. ಮತ್ತು ಯಾರೆಲ್ಲ NC ಅಂತ ತೆಗೆದುಕೊಂಡಿದ್ದಾರಲ್ಲ ಅವರಿಗೆ ಯಾವುದೇ ರೀತಿ ಫೀಸ್ ಇರಲ್ಲ. ಆಯಿತಾ, ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತೈತೆ, ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಯಾವುದೇ ರೀತಿ ನಿಮಗೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಎಫೆಕ್ಟ್ ಆಗಲ್ಲ. ಅಂದರೆ ಇವಾಗ ಫ್ರೆಷರ್ ಅಂತಲೇ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ. ಯಾವುದೇ ರೀತಿ ಡೇಟ್ ಚೇಂಜಸ್ ಆಗಿರಬಹುದು ಮತ್ತು ಅದೇ ರೀತಿ ರಿಪೀಟರ್ ಅಂತ ಆ ರೀತಿ ಮೆನ್ಷನ್ ಏನಾಗಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಆ್ಯಸ್ ಎ ಕನ್ಸಿಡರ್ ಮಾಡಲಾಗೋದು ಫ್ರೆಷರ್ ಅಂತ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.